ಭೂತ ಅಥವಾ ಪ್ರೇತ ಅಥವಾ ಪಿಶಾಚಿ. ಏನು ಹೇಳಿದೆ? ಭೂತ ಅಥವಾ ಪ್ರೇತ ಅಥವಾ ಪಿಶಾಚಿ. ಭೂತ ಅಥವಾ ಪ್ರೇತ ಅಥವಾ ಪಿಶಾಚಿ. ಓಂ ಶಾಂತಿವ್ರೆ, ಓಂ ಶಾಂತಿವ್ರೆ. ಈಗ ಅಲ್ಲಿ ಕಾಣ್ತಾ ಇರೋದು ನಮ್ಮನೆ. ನೀವು ನೋಡ್ಬೋದು ನಮ್ಮನೆ. ಮಾವಿನ ಮರ ಪಕ್ಕದಲ್ಲಿದೆ ನಮ್ಮನೆ, ಚಿಕ್ಕ ಮನೆ. ಗೊತ್ತಾಯ್ತಲ್ಲ? ಈ ಕಡೆ ನೋಡಿದ್ರೆ ನೀವು ತೋಟ ಇರುತ್ತೆ, ಪಪ್ಪಾಯಿ ತೋಟ. ಗೊತ್ತಾಯ್ತಲ್ಲ? ಹಾಗೆ ಇನ್ನೂ ಈ ಕಡೆ ನೋಡಿದ್ರೆ ಬೇರೆ ಬೇರೆ ಥರ ವೆರೈಟಿ ಜಾಗ ಕಾಣುತ್ತೆ. ಗೊತ್ತಾಯ್ತಲ್ಲ? ದೂರದಲ್ಲಿ ಸೀತಾ ಬೆಟ್ಟ ಕಾಣಿಸುತ್ತೆ. ಇವರೇ ಭೂತ ಅಥವಾ ಪ್ರೇತ ಅಥವಾ ಪಿಶಾಚಿ. ಏನು ಹೇಳಿದೆ? ಭೂತ ಅಥವಾ ಪ್ರೇತ ಅಥವಾ ಪಿಶಾಚಿ. ಭೂತ ಅಥವಾ ಪ್ರೇತ ಅಥವಾ ಪಿಶಾಚಿ. ಗೊತ್ತಾಯ್ತಲ್ಲ? ಈಗ ಭೂತ, ಪ್ರೇತ, ಪಿಶಾಚಿ ಅಥವಾ ಬೇತಾಳ. ನಿಜವಾಗ್ಲೂ ಭೂತಗಳನ್ನು ನಾವು ವಶ ಮಾಡಿಕೊಂಡ್ರೆ, ಏನು ಮಾಡಿಕೊಂಡ್ರೆ, ಭೂತಗಳನ್ನು ನಾವು ವಶ ಮಾಡಿಕೊಂಡ್ರೆ ಅವು ನಮಗೆ ಸಹಾಯ ಮಾಡ್ತವ. ಭೂತಗಳೆಲ್ಲಿರ್ತವೆ ಗೊತ್ತಿಲ್ಲ ಅಲ್ವಾ? ಕೆಲವು ಎಲ್ಲೆಲ್ಲೋ ಇರ್ತದೆ, ಹುಣಸೆ ಮರಗಳಲ್ಲಿ ಇರುತ್ತೆ ಅಂತಾರೆ. ಎಲ್ಲಿ? ಹುಣಸೆ ಮರಗಳಲ್ಲಿ ಇರುತ್ತೆ ಭೂತಗಳು ಅಂತಾರೆ. ಅಥವಾ ಇನ್ಯಾವುದೋ ಮರದಲ್ಲಿ, ಬೇವಿನ ಮರದಲ್ಲಿ ಇರುತ್ತೆ ಅಂತಾರೆ ಅಲ್ವಾ? ಬೇವಿನ ಮರಗಳಲ್ಲಿ ಕೂಡ ಇರ್ತವೆ ಅಂತ ಕರೀತಾರೆ. ಇಲ್ಲಿ ಸದ್ಯಕ್ಕೆ ಬೇವಿನ ಮರ ಬಹಳ ಚೆನ್ನಾಗಿ ಬಂದಿದೆ ನೋಡ್ರಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಬೇವಿನ ಗಿಡ? ಒಳ್ಳೆ ಬೇವು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಹಾಗೆ ಹುಣಸೆ ಮರಗಳಲ್ಲೂ ಕೂಡ ಅಲ್ಲಿದ್ದಾವಲ್ಲ ಹುಣಸೆ ಮರಗಳು, ಬರೀ ಹುಣಸೆ ಮರಗಳು, ಅವುಗಳಲ್ಲೂ ಇರುತ್ತೆ ಏನೋ ಭೂತಗಳು, ಪ್ರೇತಗಳು, ಪ್ರೇತಾತ್ಮಗಳು, ದೆವ್ವಗಳು, ಬೇತಾಳಗಳು ಅಂತ ಕರೀತಾರೆ. ಆದರೆ ಭೂತ ನಮ್ಮ ವಶ ಹೆಂಗಾಗುತ್ತೆ? ನಮ್ಮ ವಶ ನೋಡ್ರಿ. ಭೂತಗಳು ನಮ್ಮ ವಶ ಆದರೆ ಅವುಗಳ ಕೈಯಲ್ಲಿ ನಾವು ಕೆಲವೊಂದು ಕೆಲಸಗಳನ್ನು ಮಾಡಿಸ್ಕೋಬೋದು. ಏನು ಮಾಡಿಸ್ಕೋಬೋದು? ಕೆಲವೊಂದು ಕೆಲಸಗಳನ್ನು ಮಾಡಿಸ್ಕೋಬೋದು ಅಂತ ಸಿನಿಮಾಗಳಲ್ಲಿ ತೋರಿಸ್ತಾರೆ. ಎಲ್ಲಿ ತೋರಿಸ್ತಾರೆ? ಸಿನಿಮಾಗಳಲ್ಲಿ ನಿಮಗೆ ತೋರಿಸ್ತಾರೆ. ಎಲ್ಲೋ ಒಂದು ಕಡೆ ಯಾರೋ ಹೋಗ್ತಿರ್ತಾನೆ ಅಮಾಯಕ ಅಂದ್ರೆ ಏನು? ತುಂಬ ತೀರಾ ಅಮಾಯಕ. ಎಲ್ಲೋ ಒಂದು ಕಡೆ ಹೋಗ್ತಿರ್ತಾನೆ. ಅವನಿಗೆಲ್ಲೋ ಒಂದು ಹಳೆಯದು ಬಾಟಲ್ಲು ಏನೋ ಕಾಣುತ್ತೆ. ಹಳೆಯದು ಬಾಟಲ್ ಏನೋ ಕಾಣುತ್ತೆ. ಆ ಬಾಟಲ್ನ ಅವನು ಓಪನ್ ಮಾಡಿದಾಗ ಅದರಿಂದ ಹೊಗೆ ಬರುತ್ತೆ, ಭಯಾನಕವಾಗಿ ಹೊಗೆ ಬರುತ್ತೆ. ಹೊಗೆ ಯಾವ ರೀತಿ ಬರುತ್ತೆ ಅಂದರೆ ಭಾಳ ಎತ್ತರ, ಏನು ಒಳ್ಳೆ, ನೀವು ಅದೇನೋ ಒಂದು ದೀಪಾವಳಿ ಹಬ್ಬದ ದಿನ ಇಡ್ತೀರಲ್ಲ, ಪಟಾಕಿ ಥರ ಹೊಗೆ ಥರ, ಏನಂತೀರ ನೀವು? ಪಾಟ್ ಚಿಲ್ಮೆ ಥರ ಬರುತ್ತಲ್ಲಪ್ಪ, ನೀರು ಚಿಲ್ಮೆ ಥರ ಬರುತ್ತಲ್ಲ, ಅದೇ ರೀತಿ ದೀಪಾವಳಿ ಹಬ್ಬದ ಥರ ಹಚ್ಚಿರ್ತಾರೆ ಕೆಲವರು. ದೀಪಾವಳಿ ಹಬ್ಬದ ಥರ ಹಚ್ಚಿರ್ತಾರೆ. ಅದೇನು ಪಾಟಪ್ಪ, ಮೇಲ್ಗಡೆ ಹೋಗುತ್ತೆ, ಸುರು ಹೂ ಬತ್ತಿ ಅಂತಾರೆ, ಹೂಗಳ ಥರ ಹೋಗುತ್ತೆ ಪಾಟ್. ಅದೇ ಥರ ಯಾವುದೋ ಒಂದು ಬಾಟಲ್ ಎಲ್ಲೋ ಬಿದ್ದಿರುತ್ತೆ ಹಳೆಯದು. ಈ ರೀತಿ ಹೋಗ್ತಾ ಇರ್ತಾರೆ ರೋಡಲ್ಲಿ, ಅಲ್ಲೊಂದು ಹಳೆ ಬಾಟಲ್ ಬಿದ್ದಿರುತ್ತೆ. ಅದನ್ನು ಓಪನ್ ಮಾಡಿದ ತಕ್ಷಣವೇ ಅದರೊಳಗಡೆಯಿಂದ ಬಂದುಬಿಡುತ್ತೆ. ಆಮೇಲೆ ಅದು ಈಚೆ ಬಂದುಬಿಟ್ಟು ನಿಂತ್ಕೊಬಿಟ್ಟು, ಭೂತ ಅದು, ಯಾವುದೋ ಒಂದು ಭೂತ ನಿಂತ್ಕೊಬಿಟ್ಟು, ಒಡೆಯ ತಂದೆ ಮಹಾರಾಜ, ಯಾವುದೋ ಒಂದು ಶಾಪಕ್ಕೆ ನಾನು ಗುರಿಯಾಗಿದ್ದೆ, ಅಥವಾ ಯಾರೋ ಒಬ್ಬ ಮಾಂತ್ರಿಕ ನನ್ನನ್ನು ಇದರೊಳಗಡೆ ಬಂಧಿಸಿದ್ದ ಎಂದರಲ್ಲಿ ಬಾಟಲಲ್ಲಿ, ನನ್ನನ್ನು ನೀನು ಬಿಡುಗಡೆಗೊಳಿಸ್ದೆ. ಈಗ ಅದಕ್ಕೆ ನಾನು ನಿನಗೆ ಶರಣಾಗತನಾಗಿದ್ದೇನೆ, ದಾಸನಾಗಿದ್ದೇನೆ. ಇನ್ನು ಮುಂದೆ ನಾನು ನಿಮ್ಮ ದಾಸ. ನೀವೇನು ಹೇಳಿದ್ರೆ ಆ ಕೆಲಸ ಮಾಡ್ತೀನಿ ಅಂತ ಭೂತ ಒಪ್ಕೊಳ್ಳುತ್ತೆ. ಆವತ್ತಿಂದ ಅವನ ಜೊತೆ ಇರುತ್ತೆ. ಅವನು ಏನೇನೋ ಕೆಲಸ ಕಾರ್ಯಗಳು ಮಾಡಿಸ್ಕೊತಾನೆ, ದಿನನಿತ್ಯದ ಕೆಲಸ ಕಾರ್ಯಗಳು ಜೊತೆಗೆ ಇನ್ನೂ ಏನೇನು ಅಲ್ವಾ? ಆದರೆ ಹಗಲೊತ್ತಲು ಸಾಮಾನ್ಯವಾಗಿ ಭೂತ, ಪ್ರೇತ, ಪಿಶಾಚಿ ಅಥವಾ ಬೇತಾಳ ಇತ್ಯಾದಿ ನಮಗೆ ಭಯ ಇರಲ್ಲ ಹಗಲೊತ್ತಲು. ಈಗ ನೋಡಿ ಸಂಜೆ 6 ಗಂಟೆ ಆಗ್ತಾಯಿದೆ. ಸಂಜೆ 6 ಗಂಟೆ, ಈಗ ಸ್ವಲ್ಪ ಬೆಳಕಿದೆ. ಇದಕ್ಕೆ ಮೇಲೆ ಕತ್ಲಾದರೆ ನೋಡಿ, ಮಾವಿನ ತೋಪೋ ಗಿವಿನ ತೋಪೋ ಇಲ್ಲೆಲ್ಲ ಓಡೋಕ್ಕಾಗುತ್ತೇನ್ರಿ? ಒಂದು ಸಾರಿ ನೋಡ್ರಿ ಹೆಂಗಿದೆ.
ನೋಡಿ 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 ಹೆಂಗಿದೆ ನೋಡಿ. ಇಲ್ಲೆಲ್ಲ ಓಡಾಡೋಕ್ಕಾಗುತ್ತಾ? ಹಾಂ, ಓಡಾಡೋಕ್ಕಾಗುತ್ತಾ ಇಲ್ಲಿ? ನೀವೇ ಹೇಳಿ, ಓಡಾಡೋಕ್ಕಾಗುತ್ತಾ? ಇಲ್ಲೆಲ್ಲ ಮಾವಿನ ತಪ್ಪಿದೆ, ಇಲ್ಲೆಲ್ಲ ಓಡಾಡೋಕ್ಕಾಗುತ್ತಾ? ನೋಡಿ ನೋಡಿ, ಇಲ್ಲೆಲ್ಲ ಓಡಾಡೋಕ್ಕಾಗುತ್ತಾ? ಕತ್ಲಾದರೆ ಈ ತೋಪಲ್ಲಿ ಬಂದು ಓಡಾಡೋಕ್ಕಾಗುತ್ತಾ? ಈ ಬೇವಿನ ಮರಗಳು ನೋಡ್ರಿ, ಇನ್ನೂ ನೋಡ್ರಿ ಏನೇನೋ ಮರಗಳಿದೆ ಇಲ್ಲಿ. ಇಲ್ಲೆಲ್ಲ ಓಡಾಡೋಕ್ಕಾಗಲ್ಲ. ಆದರೆ ಯಾವುದೋ ಒಂದು ಬಾಟಲ್ ಎಲ್ಲಿ ಸಿಗುತ್ತೆ? ಈಗ ನಾವು ಹುಡ್ಕೊಂಡೋದ್ರೆ ಎಲ್ಲಿ ಸಿಗುತ್ತೆ? ಬಾಟಲ್ ತೆಗೆದ್ರೆ ಏನಾದರೂ ಕಾಣುತ್ತಾ? ಯಾವುದಾದ್ರೂ ಭೂತ ಪ್ರೇತ ಬಾಟ್ಲಲ್ಲಿ ಇರುತ್ತಾ? ಹಾಂ ಹಾಂ, ಸಿಗಲ್ಲ. ಯಾವುದೇ ಒಂದು ಭೂತ ಪ್ರೇತ ಪಿಶಾಚಿ ನಮ್ಗೆ ಸಿಗಲ್ಲ. ಒಂದು ವೇಳೆ ಸಿಕ್ತಪ್ಪ ಒಂದು ಬಾಟಲ್ ಯಾವುದು ನಾವು ಓಪನ್ ಮಾಡಿದ್ರಪ್ಪ ಬಂದರೆ ಏನು ಹೇಳುತ್ತೆ? ಗುರುಗಳೇ, ನನ್ನನ್ನು ಯಾರೋ ಒಬ್ಬ ಮಂತ್ರವಾದಿ, ಯಾರೋ ಒಬ್ಬ ಅಯೋಗ್ಯ, ಯಾರೋ ಒಬ್ಬ ಪಾಪಿ ಪರಮನೀಚ ನನ್ನನ್ನು ಈ ಬಾಟ್ಲೊಳಗೆ ಬಂಧಿಸ್ಬಿಟ್ಟಿದ್ದ ಎಷ್ಟೋ ವರ್ಷಗಳಿಂದ. ಆದರೆ ಈಗ ನೀವು ಬಂದರೆ ನನ್ನನ್ನು ಬಿಡುಗಡೆ ಮಾಡಿಸ್ಬಿಟ್ರಿ. ಏನು ಬಂದರೆ? ನೀವು ಬಂದರೆ ನನ್ನ ಬಿಡುಗಡೆ ಮಾಡಿಸ್ಬಿಟ್ರಿ. ನಿಮಗೆ ನಾನು ಋಣಿ, ಇನ್ಮೇಲೆ ನಾನು ನಿಮ್ಮ ದಾಸ. ನೀವು ಹೇಳ್ದಂಗೆಲ್ಲ ಕೇಳ್ತೀನಿ, ನೀವೇನು ಕೆಲಸ ಹೇಳಿದ್ರೆ ಆ ಕೆಲಸ ಮಾಡಿಕೊಡ್ತೀನಿ ಅಂತ ಯಾರು ಹೇಳ್ತಾರೆ? ಆ ಭೂತ ಹೇಳುತ್ತೆ. ಆಗೇನಾಗುತ್ತೆ, ನಾವು ಒಪ್ಕೋಬೇಕಾಗುತ್ತೆ. ಯಾಕಂದರೆ ನಮಗೊಂದು ಸಪೋರ್ಟ್ ಅಲ್ವಾ? ಏನೋ ಒಂದು ಸಪೋರ್ಟ್ ಸಿಗ್ತಲ್ಲ ಅಂದ್ಬಿಟ್ಟು ನಾವು ಆಸೆ ಪಟ್ಟು ಒಪ್ಕೊಳ್ತೀವಿ. ಆಮೇಲೆ ಅದು ಏನೋ ಮಾಡಿಕೊಡುತ್ತೋ, ಇನ್ನು ಮಾಡಿಕೊಡ್ಲೇಬೇಕಲ್ಲ. ನಾವೇನೇನು ಕೆಲಸ ಮಾಡಿಸ್ತೀರೋ ಗೊತ್ತಿಲ್ಲ. ಈಗ ನಾನು ಒಳ್ಳೆಯವನಾದರೆ ಅದರ ಕೈಯಲ್ಲಿ ಒಳ್ಳೆ ಕೆಲಸಗಳು ಮಾಡಿಸ್ಕೊತೀನಿ. ಅದೇ ಒಬ್ಬ ಕೆಟ್ಟವನ ಕೈಗೆ ಸಿಕ್ಬಿಟ್ರೆ ಏನಾಗುತ್ತೆ? ಯಾರೋ ಒಬ್ಬ ಕಳ್ಳ, ಯಾರೋ ಒಬ್ಬ ಕೊಲೆಗಾರ, ಯಾರೋ ಒಬ್ಬ ರೇಪಿಸ್ಟ್ ಅವನ ಕೈಗೆ ಸಿಕ್ಬಿಟ್ರೆ ಏನಪ್ಪ ಆಗುತ್ತೆ? ನೀವು ಹೇಳಿ, ಈಗ ನೀವೇ ಕತೆ ಹೇಳಿ. ಯಾರೋ ಒಬ್ಬ ವಿಕೃತ ರೇಪಿಸ್ಟ್, ಅವ್ನಿಗೆ ಯಾವುದೋ ಬಾಟಲ್ ಸಿಕ್ಬಿಡ್ತು. ಆ ಬಾಟಲೊಳಗೆ ಏನಿದೆ? ಅವನು ಓಪನ್ ಮಾಡ್ದ ಯಾವುದೋ ಒಂದು ಭೂತ. ಆ ಭೂತ ಯಾವುದೋ ಒಂದು ದೇವಲೋಕದ ಋಷಿನೋ ದೇವತೆನೋ ಅಥವಾ ಭೂಲೋಕದ ಯಾರೋ ಒಬ್ಬ ಮನುಷ್ಯನೋ ಅಥವಾ ಇನ್ನೇನೋ ಆಗಿರ್ತಾನೆ ಅಲ್ವಾ? ಈಗ ಎಲ್ಲಿ ಹುಡ್ಕೋದು ಬಾಟಲ್ಗಳು? ಇಲ್ಲಿ ಏನೋ ಕಾಣಿಸ್ತಲ್ಲ, ಯಾವುದೋ ಟ್ರಾನ್ಸ್ಫರ್ ಡಬ್ಬ ಕಾಣುತ್ತೆ. ಈ ಟ್ರಾನ್ಸ್ಫರ್ ಡಬ್ಬನಲ್ಲಿ ಕಾಣುತ್ತೆ ಇಲ್ಲಿ ಯಾವ ಬಾಟಲ್ಗಳಿದೆ, ಎಲ್ಲ ಔಷಧಿ ಬಾಟಲ್ಗಳಿದೆ. ಈ ಬಾಟ್ಲ್ಗಳಲ್ಲಂತೂ ಸಿಗಲ್ಲ ಬಿಡ್ರಿ. ನೋಡ್ರಿ ಏನೇನು ಬಾಟಲ್ಗಳಿದೆ. ಅಲ್ಲಿ ನೋಡ್ರಿ ಇದರಲ್ಲಿ ಏನು ಸಿಗುತ್ತೆ? ಅಮ್ಮಮ್ಮ ಅಂದರೆ ಇವೇನೋ ಓಕೆ. ಈ ಬಾಟ್ಲ್ಗಳಂತೂ ಸಿಗಲ್ಲ. ಈ ಬಾಟ್ಲ್ಗಳೆಲ್ಲ ಸಿಗಲ್ಲ. ಇನ್ನು ಟ್ರಾನ್ಸ್ಪೋರ್ಟಬಲ್ ಏನಿರುತ್ತೆ, ಕರೆಂಟ್ ಇರುತ್ತೆ, ಮುಟ್ಟಿದ್ರೆ ಶಾಕ್ ಹೊಡಿತೆ. ಈ ಥರ ಬಾಟ್ಲ್ಗಳಂತ್ರಿ. ಆ ಮುಚ್ಚಳ ಓಪನ್ ಮಾಡಿಬಿಟ್ರೆ ಅದರಲ್ಲಿರೋ ಭೂತ ಈಚೆ ಬರುತ್ತಂತೆ. ಸಿನಿಮಾಗಳಲ್ಲಿ, ನಾನು ಹೇಳಿದ ಸಿನಿಮಾಗಳಲ್ಲಿ ತೋರಿಸ್ತಾರೆ. ನಿಮ್ಗೆ ಗೊತ್ತಿರೋ ವಿಚಾರ ಅಲ್ವಾ? ಸಿನಿಮಾಗಳಲ್ಲಿ ತೋರಿಸ್ತಾರೆ. ಆದರೆ ಇದನ್ನೇ ಕೆಲವರು ಕಾನ್ಸೆಪ್ಟ್ ಆಗಿಟ್ಕೊಬಿಟ್ಟು ನಾನು ಭೂತಾನ ವಶ ಮಾಡ್ಕೋಬೇಕು ಅಂತ ಇರ್ತಾರೆ. ಅದೇ ಸಮಯಕ್ಕೆ ಅದು ಯಾವುದೋ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ಅಡ್ವರ್ಟೈಸ್ಮೆಂಟ್ ತೋರಿಸ್ತಿರ್ತಾರೆ. ಅವರು ಯೂಟ್ಯೂಬ್ಗೆ ಲಿಂಕ್ ಹಾಕಿರ್ತಾರೆ. ಆಮೇಲೆ ಯೂಟ್ಯೂಬ್ನಲ್ಲಿ ಬಂದುಬಿಡ್ತಾರೆ. ಅಲ್ಲಿ ನೋಡಪ್ಪ, ಯೂಟ್ಯೂಬಲ್ಲಿ ಬಂದರೆ ಭೂತಾನ ಹಿಂಗೆ ವಶ ಮಾಡ್ಕೋಬೋದು, ಭೂತಾನ ವಶ ಮಾಡ್ಕೊಳ್ಳೋಕೆ ಇಂಥ ಮಂತ್ರ ಹೇಳ್ಕೊಡ್ತೀನಿ, ಬೇತಾಳನ್ನು ವಶ ಮಾಡ್ಕೋಬೋದು, ಬೇತಾಳನ್ನ ವಶ ಮಾಡ್ಕೊಳ್ಳೋಕೆ ಇಂಥ ಮಂತ್ರ ಹೇಳ್ಕೊಡ್ತೀನಿ, ಈಗೆಲ್ಲ ಕಥೆಗಳು ಹೇಳ್ತಾರೆ. ಅಸಲಿಗೆ ಯಾರ್ಯಾರಿಗೆ ಯಾವ ಭೂತ ಹೊಲಿಯಿತೋ, ಯಾರ್ಯಾರಿಗೆ ಯಾವ ಬೇತಾಳನ್ನ ಹೊಲಿಯುತ್ತೋ ಯಾರಿಗಪ್ಪ ಗೊತ್ತೋ. ಆದರೆ ಆಸೆ ಅಂತೂ ತುಂಬಾ ಇರ್ತದೆ. ಎಲ್ಲೋ ಒಂದು ಬಾಟಲ್ ಸಿಕ್ಕಲಿ, ಎಲ್ಲೋ ಒಂದು ಮಡಕೆ ಸಿಕ್ಕಲಿ, ಎಲ್ಲೋ ಒಂದು ಭೂಮಿನಲ್ಲಿ ಮಡಕೆ ಹೊಂದ್ಬಿಟ್ಟಿರ್ತಾರೆ. ಏನು ನೋಡಿರ್ತಾರೆ? ಮಡಕೆ. ಆ ಮಡಕೆನಲ್ಲಿ ಬಂಧಿಸ್ಬಿಟ್ಟು ಮೇಲೆ ಮುಚ್ಚಳ ಹಾಕ್ಬಿಟ್ಟಿರ್ತಾರೆ. ಯಾವುದೋ ಉಪ್ಪಿನಕಾಯಿ ಜಾರ್ ಇರುತ್ತಲ್ಲ, ಉಪ್ಪಿನಕಾಯಿ ಜಾರ್ ಆ ಥರದ್ರಲ್ಲೂ ಹಾಕಿರ್ತಾರೆ. ಅದು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಭೂತಾನ. ಈಗ ಭೂತ ಅಂದರೆ ಏನು ಮೊದಲು ತಿಳ್ಕೊಬೇಕು. ನೋಡ್ರಿ, ಭೂತ ಅಂದರೆ ನನಗೆ ಗೊತ್ತಿರೋ ಹಾಗೆ ಪಂಚಭೂತಗಳು.
ಅವುಗಳಿಗೆ 108 ಭೂತಗಳು ಅಸ್ಟೆಂಟ್ಗಳಿರ್ತಾರೆ. 108 ಭೂತಗಳು ಅಸ್ಟೆಂಟ್ಗಳಿರ್ತಾರೆ. ಅವುಗಳಲ್ಲಿ ಯಾವುದೋ ಒಂದು ಶಾಪಕ್ಕೆ ಗುರಿಯಾಗಿರುತ್ತಂತೆ. ಭೂತಗಳು ಹೆಂಗಪ್ಪ ಅಂದ್ರೆ ಚೇಷ್ಟೆ, ಯಾವಾಗಲೂ ಚೇಷ್ಟೆ ಮಾಡ್ತವೆ. ಏನು ಮಾಡ್ತವೆ? ಚೇಷ್ಟೆ. ಭೂತಗಳು ಏನು ಮಾಡ್ತವೆ? ಚೇಷ್ಟೆ. ಯಾಕೆ ಚೇಷ್ಟೆ ಮಾಡ್ತಾವಪ್ಪ ಅಂದರೆ ಅವುಗಳಿಗೆ ಅತಿಯಾದ ಬಲ ಇರುತ್ತೆ, ಅತಿಯಾದ ಶಕ್ತಿ ಇರುತ್ತೆ. ಈಗ ಪಂಚಭೂತಗಳಲ್ಲಿ ಆಕಾಶ ಶಕ್ತಿ, ಗ್ರಹ ನಕ್ಷತ್ರಾದಿಗಳು, ಏನು ಗ್ರಹ ನಕ್ಷತ್ರಾದಿಗಳು ಈ ಥರ ಅತಿಯಾದ ಶಕ್ತಿ ಇರುತ್ತೆ. ಯಾವಾಗ? ಈ ಭೂತಗಳಿಗೆ. ಅಂದರೆ ಕೆಲವೊಂದು ಗ್ರಹಗಳಿಗೆ ಅಧಿಪತಿ ಒಬ್ಬರು ಇರ್ತಾರೆ, ಹಾಗೆ ಕೆಲವೊಂದು ಕ್ಷುದ್ರ ಗ್ರಹಗಳಿಗೆ ಅಧಿಪತಿ ಇರ್ತಾರೆ. ಕೆಲವೊಂದು ಸಣ್ಣ ಸಣ್ಣ ಬೆಟ್ಟ ಗುಡ್ಡ ಈ ಥರ ಇವುಗಳಿಗೆ, ಅಥವಾ ಭೂಮಿ ಈ ಥರ ಗ್ರಹಗಳಿಗೆ ಕೆಲವು ಇರ್ತಾರೆ, ಶಕ್ತಿಯಾಗಿ ನಿಂತ್ಕೊಂಡಿರ್ತಾರೆ. ಅವ್ರನ್ನ ನಾವು ಭೂತ ಅನ್ನೋದು, ಇನ್ನೇನೋ ತಿಳ್ಕೊಬಿಡಿ. ಗೊತ್ತಾಯ್ತಲ್ಲ? ಈಗ ನೀರು ಇರುತ್ತಪ್ಪ, ನೀರು ಕೂಡ ಒಂದು ಭೂತನೇ, ಒಂದು ಶಕ್ತಿ ಅಷ್ಟೇ, ಇನ್ನೇನೂ ಅಲ್ಲ. ನೀರು ಕೂಡ ಒಂದು ಶಕ್ತಿ, ಗಾಳಿ ಕೂಡ ಒಂದು ಶಕ್ತಿ, ಭೂಮಿ ಅಂದರೆ ಭೂಮಿ ಒಳಗಡೆ ಏನೆಲ್ಲ ಇರುತ್ತೆ ಅದೆಲ್ಲ ಒಂದು ಶಕ್ತಿ, ಆಕಾಶ ಗ್ರಹಗಳು ನಕ್ಷತ್ರಗಳು ಏನಿದೆ ಅದೆಲ್ಲ ಒಂದು ಶಕ್ತಿ. ಗೊತ್ತಾಯ್ತಲ್ಲ? ಅಂದರೆ ವಾಯು ಗಾಳಿ ಒಂದು ಶಕ್ತಿ, ಬೆಂಕಿ ಒಂದು ಶಕ್ತಿ, ಭೂಮಿ ಒಂದು ಶಕ್ತಿ, ಆಕಾಶದಲ್ಲಿರೋ ನಕ್ಷತ್ರಗಳು ಗ್ರಹಗಳೆಲ್ಲ ಸೇರಿ ಒಂದು ಶಕ್ತಿ ಒಟ್ಟಾರೆ ಆಕಾಶ. ಆದರೆ ಅದರಲ್ಲಿ ಅಸ್ಟೆಂಟ್ಗಳಿರ್ತಾರೆ, ಮೇನು ಲೀಡ್ರ್ಗಳಾಯ್ತು ಇವರು. ಪಂಚಭೂತಗಳು 5 ಭೂತಗಳು ಮೇನ್ ಆಯಿತು. ಆದರೆ ಅಸ್ಟೆಂಟ್ಗಳಿರ್ತಾರೆ. ಅಸ್ಟೆಂಟ್ಗಳೆಷ್ಟು? 108 ಭೂತಗಳಂತೆ ಅಸ್ಟೆಂಟ್ಗಳು. ಅವು ಭಾಳ ಶಕ್ತಿಶಾಲಿಯಾಗಿರ್ತವೆ. ಅವೇನು ಮಾಡ್ತಾವೆ? ಈ ಮರಗಳಲ್ಲಿರ್ತವೆ, ಬೇವಿನ ಮರ, ಹುಣಸೆ ಮರ, ಮಾವಿನ ಮರ, ಅಲ್ಲಿ ಸೇರ್ಕೊಬಿಟ್ಟಿರ್ತಾವಂತೆ. ಏನು ಹೇಳ್ದೆ? ಅಲ್ಲಿ ಸೇರ್ಕೊಬಿಟ್ಟಿರ್ತಾವಂತೆ. ಯಾರಾದರೂ ಆ ಮರ ಕೆಳಗೆ ಬಂದು ಮಲ್ಕೊಂಡಿದ್ರೆ, ನಿದ್ರೆ ಮಾಡ್ತಿದ್ರೆ ಅವ್ರಿಗೆ ತೀಟೆ ಮಾಡೋದು. ಏನು ಮಾಡೋದು? ತೀಟೆ, ಕುಚೋದ್ಯ, ಕುತಂತ್ರ, ಕಾಮಿಡಿ ಮಾಡೋದು, ಭಯ ಆಗಿಸೋದು. ಭಯ ಅವರು ಭಯ ಪಟ್ಬಿಟ್ರೆ ಇವಳಿಗೆ ಎಲ್ಲೆಲ್ಲದ ಖುಷಿ ತೃಪ್ತಿ ಆಗುತ್ತೆ, ಎಲ್ಲೆಲ್ಲದ ತೃಪ್ತಿ ಆಗುತ್ತೆ. ಇದರಲ್ಲಿ ಕೆಲವು ಭೂತಗಳಲ್ಲಿ ಮಾಂಸಾಹಾರಿಗಳು ಇದ್ದಾವೆ, ಕೆಲವು ಭೂತಗಳಲ್ಲಿ ಸಸ್ಯಾಹಾರಿಗಳು ಇದ್ದಾವೆ. ಆದರೆ ಇವಾಗೇನಪ್ಪ ಅಂದರೆ ಬರೀ ಭಯ ಆಗಿಸೋದು ಅಷ್ಟೇ ಕೆಲಸ. ಏನಿಕ್ಸೋದು? ಭಯ ಆಗಿಸಿ ಕಾಮಿಡಿ, ತಮಾಷೆ ನೋಡೋದು. ತಮಾಷೆಗೆ ಭಯ ಆಗಿಸ್ತೀವಿ ಅಂತೀರಲ್ಲ ನೀವು. ಮನೆಗಳಲ್ಲಿ ಈ ತಾತ ಅಜ್ಜಿ ಇದ್ದರೆ ಅವ್ರಿಗೇನು ಮಾಡ್ತಾರೆ ಇವರು? ಯಾವುದೋ ಒಂದು ಪ್ಲಾಸ್ಟಿಕ್ದು ಚೇಳು, ಪ್ಲಾಸ್ಟಿಕ್ದು ಸರ್ಪ ಹಿಂದ್ಗಡೆ ಅವ್ರು ಕೂತ್ಕೊಂಡು ಏನೋ ಟಿ ವಿ ನೋಡ್ತಿರ್ತಾರೆ. ಇವ್ರು ಹಿಂದ್ಗಡೆಗೆ ಅವ್ರ ಮೇಲೆ ಹಾಕ್ಬಿಡ್ತಾರೆ, ಇಲ್ಲ ಅವ್ರ ಪಕ್ಕದಲ್ಲಿ ಇಟ್ಬಿಡ್ತಾರೆ. ಸರ್ಪನ, ಅದು ಯಾವುದು? ಪ್ಲಾಸ್ಟಿಕ್ದು ಬೊಂಬೆ. ಅವ್ರು ಭಯ ಬಿದ್ದು ಪಾಪ ಎದುರ್ಕೊಂಡು ಹುಡುಕ್ತಾರೆ. ಈ ಥರ ಕಾಮಿಡಿ ಮಾಡೋರು ತುಂಬ ಜನ ಇದ್ದಾರೆ. ಏನೇನೋ ಕಾಮಿಡಿ ಮಾಡ್ತಾರೆ, ನೀವೆಲ್ಲ ನೋಡಿರ್ಬೋದು. ವೇಷಗಳು ಹಾಕ್ಕೊಂಡು, ಕರಡಿ ವೇಷ, ಹುಲಿ ವೇಷ, ಸಿಂಹದ ವೇಷ ಇತ್ಯಾದಿ ಹಾಕ್ಕೊಂಡು ಭಯ ಆಗಿಸ್ತಾರೆ. ಯಾಕೆ ಅವ್ರು ಭಯ ಆಗಿಸ್ತಾರೆ ಅಂದರೆ ಅವ್ರಿಗೆ ಕಾಮಿಡಿ ಮಾಡೋ ಮನಸ್ಥಿತಿ ಇರ್ತದೆ. ಅಂದರೆ ಅವರಲ್ಲಿ ಒಂದು ಶಕ್ತಿ ಇರುತ್ತೆ, ಎನರ್ಜಿ. ಆ ಎನರ್ಜಿ ಖಾಲಿ ಆಗಬೇಕಾದ್ರೆ ಅವರು ಕಪಿ ಚೇಷ್ಟೆಗಳು ಮಾಡಬೇಕು, ಮಂಗನ ಚೇಷ್ಟೆ ಮಾಡಬೇಕು. ಈ ಮಂಗನ ಚೇಷ್ಟೆ ಮಾಡೋದಂದರೆ ತಮ್ಮಲ್ಲಿರುವ ಶಕ್ತಿಯನ್ನು ಖರ್ಚು ಮಾಡೋದು ಅಂತ ಅರ್ಥ. ಅತಿಯಾದ ಶಕ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಮಕ್ಕಳಿಗೆ, ಯಾರಿಗೆ? ಈಗ ಮಕ್ಕಳಿಗೆ ನೋಡಿ, ಯಾರು ಮಕ್ಕಳಲ್ಲಿ ಅತಿಯಾದ ಶಕ್ತಿ ಇರುತ್ತೆ, ಬಲ. ಅದಕ್ಕೆ ಅವರು ಅತಿಯಾಗಿ ಆಟ ಆಡ್ತಾರೆ, ಅತಿಯಾಗಿ ತೀಟೆ ಮಾಡ್ತಾರೆ, ಇದ್ದ ಕಡೆ ಇರಲ್ಲ, ಕೂತ ಕಡೆ ಕೂರಲ್ಲ. ಅದೇ ರೀತಿ ಇಲಿನೂ ಅಷ್ಟೇ. ಇಲಿ ಗೊತ್ತಲ್ಲ, ಚಂಚಲ, ಅಸ್ಥಿರ ಇಲಿ, ತುಂಬ ಅಸ್ಥಿರ ಇಲಿ. ಹಾಗೆ ಮಂಗಗಳಿಗೆ ಅತಿಯಾದ ಬಲ ಇರುತ್ತೆ. ಅದಕ್ಕೆ ಅವು ಮೇಲಿಂದ ಕೆಳಗಡೆ ಬೇಕಾದ್ರೆ ಬೀಳಿ ಏನೂ ಆಗಲ್ಲ, ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಂಪ್ ಮಾಡ್ತವೆ. ಅಂದರೆ ಅವಿಗೆ ಅತಿಯಾದ ಶಕ್ತಿ ಇರುತ್ತೆ. ಅದಕ್ಕೆ ಆ ಶಕ್ತಿಯನ್ನು ನಾವು ಕಂಟ್ರೋಲ್ ಮಾಡಿದ್ರೆ, ರಾಮ್ ಮಂತ್ರ, ರಾಮ್ ಅಂದರೆ ಗಾಯತ್ರಿ ಮಂತ್ರ, ಅದರಿಂದ ನಾವು ಏಕಾಂತವಾಗಿ ಕೂತ್ರೆ ಆ ಶಕ್ತಿ ನಮ್ಮಲ್ಲಿ ಸೇವ್ ಆಗುತ್ತೆ. ಒಂದು ಪವರ್, ಎನರ್ಜಿ ಸೇವ್ ಆಗುತ್ತೆ. ಸೇವ್ ಆದರೆ ಅದನ್ನು ನಾವು ಹೆಚ್ಚಾಗಿ ಯಾರ ಹತ್ರ ಮಾತಾಡಬಾರ್ದು, ಹೆಚ್ಚಾಗಿ ಜನಗಳ ಸಹವಾಸ ಇರಬಾರ್ದು, ಜನಗಳ ಸಂಪರ್ಕ ಇರಬಾರ್ದು. ಆ ರೀತಿ ತಪಸ್ಸಾಧನೆ ಮಾಡಿ, ಅಂದರೆ ಏಕಾಂತವಾಗಿ ಕೂತು ನಮ್ಮ ಶಕ್ತಿಯನ್ನು ಸೇವ್ ಮಾಡ್ಕೋಬೇಕು. ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಎನರ್ಜಿ ಇರುತ್ತೆ. ಒಂದು ಸಣ್ಣ ಇರುವೆ ಇರಲಿ, ಒಂದು ದೊಡ್ಡ ಆನೆ ಇರಲಿ, ಒಂದು ದೊಡ್ಡ ತಿಮಿಂಗ್ಲ ಇರಲಿ, ಒಂದು ಸಣ್ಣ ಮಗು ಇರಲಿ, ದೊಡ್ಡವ್ರಲಿ, ಎಲ್ಲರಲ್ಲೂ ತಿಂದ ಪದಾರ್ಥಗಳಲ್ಲಿ ಬರ್ತಕ್ಕಂಥ ಎನರ್ಜಿ
ಶರೀರದ ಅಣುರೇಣು ತೃಣಕಷ್ಟದಲ್ಲೂ ಇರುತ್ತೆ. ಅದು ಸೇವ್ ಆಗಬೇಕು. ಸೇವ್ ಮಾಡ್ಕೊಬಿಟ್ರೆ ಸಮಯ ಸಂದರ್ಭ ಬಂದಾಗ ಯಾರಿಗಾದರೂ ಕೆಟ್ಟವ್ರಿಗೆ ಶಾಪ ಕೊಡಬೇಕಂದ್ರೆ ಅದರಿಂದ ಶಾಪ ಕೊಡ್ಬೋದು. ಹಾಗೆ ಒಳ್ಳೆಯವ್ರಿಗೆ ವರ ಕೊಡಬೇಕಂದ್ರೆ ಅದರಿಂದ ಕೊಡ್ಬೋದು. ಆದರೆ ಒಳ್ಳೆಯವರು ಗುರುಗಳ ಸೇವೆ ಮಾಡಬೇಕು, ಅವ್ರು ಹೆಚ್ಚಾಗಿ ಸೇವೆ ಮಾಡಬೇಕು, ಅಥವಾ ದೈವದ ಸೇವೆ ಮಾಡಬೇಕು. ಅವ್ರಿಗೆ ಆ ಎಮೋಷ್ನಲ್ ಬರಬೇಕು, ವರ ಕೊಡೋ ಎಮೋಷ್ನಲ್ ಬರಬೇಕು, ಇನ್ನೊಬ್ರಿಗೆ ಆಶೀರ್ವಾದ ಮಾಡೋ ಎಮೋಷ್ನಲ್ ಬರಬೇಕು. ಆವಾಗಲೇ ಅವ್ರು ಆಶೀರ್ವಾದ ಮಾಡಿದ್ರೆ ಅದು ಇನ್ನೊಬ್ಬರಿಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ಎಮೋಷ್ನಲ್ ಬಂದಿರುತ್ತೆ, ಕೈಯಿಂದ ಶಕ್ತಿ ಹೋಗುತ್ತೆ ಅವ್ರಿಗೆ, ಇವ್ರ ಆಶೀರ್ವಾದ ಅವ್ರಿಗೆ ಹೋಗುತ್ತೆ. ಅದೇ ಸುಮ್ಮನೆ ಆಶೀರ್ವಾದ ಮಾಡಿದ್ರೆ ಏನೂ ಶಕ್ತಿ ಹೋಗಲ್ಲ. ಸುಮ್ಮನೆ ಶಾಪ ಕೊಟ್ಟರೆ ಅದರಿಂದ ಏನೂ ಇನ್ನೊಬ್ರು ಕೆಟ್ಟದಾಗಲ್ಲ. ಕೊಟ್ಟರೆ ಶಾಪ ಕೊಟ್ಟರೆ ಇವ್ರಿಗೆ ಹೊಟ್ಟೆ ಉರಿತಾ ಇರಬೇಕು, ಗುರುಗಳಿಗೆ ಅಥವಾ ದೇವತೆಗಳಿಗೆ. ಆವಾಗ ಶಾಪ ಕೊಡ್ತಾರೆ ಋಷಿಮುನಿಗಳು, ಯೋಗಿಗಳು. ಅಂದರೆ ಕೆಟ್ಟವರು ಹೊಟ್ಟೆ ಉರಿಸಿರ್ಬೇಕು, ಆವಾಗ ಇವರಿಗೆ ರೋಷಾವಶ ಬಂದಿರಬೇಕು, ತುಂಬ ಮನಸ್ಸು ನೊಂದಿರಬೇಕು. ಆವಾಗ ಶಾಪ ಕೊಟ್ಟರೆ ಅವ್ರಿಗೆ ತಟ್ಟುತ್ತೆ. ಇವ್ರ ಹತ್ರ ಸೇವ್ ಮಾಡ್ಕೊಂಡಿರ್ತಾರೆ ಶಕ್ತಿನ. ಯಾವ ರೀತಿ? ತಪಸ್ಸಾಧನೆ, ಏಕಾಂತವಾಗಿ ಕೂತು, ಏಕಾಂತವಾಗಿ ಇದ್ದುಕೊಂಡು, ಏಕಾಂತವಾಗಿ ಓಡಾಡಿಕೊಂಡು, ಏಕಾಂತವಾಗಿ ವಾಸ ಮಾಡಿಕೊಂಡು ಇದ್ದರೆ ಹೆಚ್ಚಾಗಿ ಮಾತಾಡಬಾರ್ದು. ಅವರು ತಪಸ್ವಿಗಳು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅವರಲ್ಲಿ ಕಾಮ, ಕ್ರೋಧ, ಮದ, ಮಾತ್ಸರ್ಯಗಳು ಯಾವುದೂ ಇರಬಾರ್ದು ಅಂತ ಅವರು ವರ ಕೊಟ್ಟರೆ, ಶಾಪ ಕೊಟ್ಟರೆ ಇನ್ನೊಬ್ಬರಿಗೆ ತಟ್ಟುತ್ತೆ. ಅದೇ ಅವ್ರು ಯಾಕೆ ತಟ್ಟುತ್ತೆ ಅಂದರೆ ಅವರಲ್ಲಿ ಶಕ್ತಿ ಸೇವ್ ಆಗಿರುತ್ತೆ. ಅದೇ ಮಂಗಗಳಲ್ಲಿ, ಇಲಿಗಳಲ್ಲಿ, ಮಕ್ಕಳಲ್ಲಿ ಆ ಶಕ್ತಿ ಸೇವ್ ಆಗಲ್ಲ. ಯಾಕಂದರೆ ಅವ್ರ ಮನಸ್ಸು ಅಸ್ಥಿರ, ಓಡಾಡ್ತಾ ಇರ್ತಾರೆ, ಏನೇನೋ ಮಾತಾಡ್ತಿರ್ತಾರೆ, ಏನೇನೋ ಕೆಲಸ ಮಾಡ್ತಿರ್ತಾರೆ, ಕುಚಂತ್ರ ಚೇಷ್ಟೆಗಳು ಮಾಡ್ತಿರ್ತಾರೆ. ಅದೇ ರೀತಿ ಭೂತ ಅಂದರೆ ಪಂಚಭೂತಗಳು 5, ಅವುಗಳಲ್ಲಿ 108 ಅಷ್ಟೆಂಟುಗಳು. ಅವು ಎಲ್ಲೆಲ್ಲೋ ಇರ್ತವೆ, ಕಣ್ಣಿಗೆ ಕಾಣದೆ ಒಂದೊಂದು ಶಕ್ತಿಯಾಗಿ ಕನ್ವರ್ಟ್ ಮಾಡ್ತವೆ. ಫಾರ್ ಎಕ್ಸಾಂಪಲು ಗಾಳಿ ನೋಡ್ರಿ, ಇದ್ದಕ್ಕಿದ್ದಂಗೆ ಸುಂಟ್ರ ಗಾಳಿ ಬರುತ್ತೆ. ಗಾಳಿ ನೀವು ನೋಡಿರ್ಬೋದು, ಗಾಳಿ ಇದ್ದಕ್ಕಿದ್ದಂಗೆ ಹೆಂಗೆ ಸುಂಟ್ರ ಗಾಳಿ ಬರುತ್ತೆ, ಎಲ್ಲ ಇದ್ದಕ್ಕಿದ್ದಂಗೆ ತಯಾರಾಗ್ಬಿಡ್ತದೆ ಗಾಳಿ. ಹಾಗೆ ಕೆಲವು ಮಕ್ಕಳು ಕೊಳೆಯೋ ಬಾವಿಗಳಲ್ಲಿ ಬಿದ್ದೋಗ್ಬಿಡ್ತಾರೆ. ಹೆಂಗೆ ಬೀಳ್ತಾರೆ? ಕೆಲವು ಬಾವಿಗಳ ಹತ್ರ ಹೆಣ್ಮಕ್ಳು ಬಿದ್ದೋಗ್ಬಿಡ್ತಾರೆ. ಹೆಂಗೆ ಬೀಳ್ತಾರೆ? ಕೆಲವು ನದಿಗಳಲ್ಲಿ ಮುಳುಗೋಗ್ತಾರೆ. ಹೆಂಗೆ ಬೀಳ್ತಾರೆ? ಸರ್ಕಲ್ಗಳಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಹೆಂಗಾಗುತ್ತೆ? ಇದನ್ನು ನೆಗೆಟಿವ್ ಎನರ್ಜಿ ಅಂತಾರೆ. ಅಂದರೆ ಈ ಭೂತ ಚೇಷ್ಟೆಗಳು ಇರುತ್ತೆ. ಹಾಗೆ ನಾವು ಮಾಡಿದ ದಿನ ಪಾಪದ ಕರ್ಮಗಳು ಇರ್ತದೆ. ಭಗವಂತನ ಶಿವನ ಇಚ್ಛೆಯಲ್ಲದೆ ಏನೂ ನಡೆಯಲ್ಲ. ಆಯಾ ಕಾಲಕ್ಕೆ ಏನು ನಡಿಬೇಕದು? ಸರ್ಪಗಳಿಂದ, ಚೇಳಗಳಿಂದ, ಭೂತಗಳಿಂದ, ಗಾಡಿಗಳಿಂದ ಏನೇನೋ ಆಕ್ಸಿಡೆಂಟ್ ಆಗ್ಬೋದು, ಏನೇನೋ ತೊಂದರೆನೂ ಆಗ್ಬೋದು. ಎಲ್ಲವೂ ಶಿವನ ಇಚ್ಛೆ ಅಂತ ನಾವು ಸ್ವೀಕಾರ ಮಾಡಬೇಕು. ಗೊತ್ತಾಯ್ತಲ್ಲ? ಈಗ ಏನೇ ಆಗಲಪ್ಪ, ಈಗ ಭೂತಗಳಂದರೆ ಇವಾಗ ಅರ್ಥ ಆಯ್ತಾ? ಅತಿಯಾದ ಶಕ್ತಿ ಇರ್ತಕ್ಕಂಥ ಕೆಲವೊಂದು ಜೀವಿಗಳು ಅಥವಾ ಶಕ್ತಿಗಳು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದು ಎಲ್ಲರಲ್ಲೂ, ಪ್ರಾಣಿಗಳಲ್ಲೂ ಕೂಡ ಇರುತ್ತೆ. ಗೊತ್ತಾಯ್ತಲ್ಲ? ಇವುಗಳನ್ನು ಭೂತಗಳು. ಆದರೆ ಇಂಥ ಭೂತಗಳು ಚೇಷ್ಟೆ ಮಾಡಿದಾಗ ಋಷಿಮುನಿಗಳು ಕೋಪ ಬಂದು ಋಷಿಮುನಿಗಳಿಗೆ ಚೇಷ್ಟೆ ಮಾಡ್ತವೆ. ಋಷಿಮುನಿಗಳು ತಪಸ್ಸು ಮಾಡ್ತಾಯಿದ್ರೆ ಅವ್ರಿಗೆ ತೀಟೆ ಮಾಡ್ತವೆ, ಚೇಷ್ಟೆ ಮಾಡ್ತವೆ. ಅವ್ರಿಗೆ ಕೋಪ ಬಂದು ಶಾಪ ಕೊಡ್ತಾರೆ. ಇಲ್ಲ ಅವುಗಳನ್ನು ಬಂಧಿಸಿ ಯಾವುದೋ ಒಂದು ಬಾಟ್ಲಲ್ಲಿ, ಒಂದು ಮಡಕೆನಲ್ಲಿ, ಇಲ್ಲ ಜಾರ್ನಲ್ಲಿ ಹಾಕಿ ಬಂಧಿಸ್ಬಿಟ್ಟು ಎಲ್ಲ ಊತಾಕ್ಬಿಡ್ತಾರೆ. ಕಾಲಾನಂತರ ಅವು ಯಾರೋ ಒಬ್ಬ ವ್ಯಕ್ತಿ ಅವುಗಳನ್ನು ಆಕಸ್ಮಿಕವಾಗಿ ಅವರಿಗೆ ಸಿಕ್ಕಿ ಅದನ್ನು ಓಪನ್ ಮಾಡಿಬಿಟ್ರೆ ಈಚೆ ಬಂದುಬಿಡ್ತವೆ. ಆವಾಗ ಅವಿಗೆ ಶಾಪ ವಿಮೋಚನೆ ಆಗುತ್ತೆ, ಅವುಗಳಿಂದ ಬಿಡುಗಡೆ ಆಗ್ತವೆ. ಆವಾಗ ಅವರು ವರ ಕೊಡ್ತಾರೆ ಅಥವಾ ಮಾತು ಕೊಡ್ತಾರೆ. ಯಾವ ರೀತಿ ಮಾತು ಕೊಡ್ತಾರಂದರೆ, ಇವರು ಪಡ್ಕೊಳ್ಳೇಬೇಕು. ತನಗೆ ನೀವು ಸಹಾಯ ಮಾಡಿದ್ದೀರಾ, ನಾನು ಇಷ್ಟು ದಿನ ಬಂದಿ ಆಗಿದೆ, ನೀವು ಬಿಡುಗಡೆಗೊಳಿಸಿದಿರ, ನೀವು ನನ್ನಿಂದ ಸಹಾಯ ಪಡೀಲೇಬೇಕಂತ ಹಠ ಹಿಡಿತವೆ. ಆ ಟೈಮಲ್ಲಿ ಏನಾದರೂ ನಮಗೆ ನಿನ್ನ ಸಹಾಯನೂ ಬೇಡ, ನಿನ್ನ ಸವಾಸನೂ ಬೇಡ, ನೀನು ನೋಡಿದ್ರನ್ನ ಭಯ ಆಗುತ್ತೆ ಅಂತ ಓಡೋಗ್ಬಿಟ್ರೆ ಬಿಡಲ್ಲ, ಹಟ್ಸ್ಕೊಂಡು ಹೋಗ್ತವೆ. ಇಲ್ಲ, ಏನಾದರೂ ಕೇಳು, ನಾನು ನಿನ್ಗೆ ಸಹಾಯ ಮಾಡಬೇಕು, ಏನಾದರೂ ಕೇಳು, ನಾನು ನಿನ್ಗೆ ಸಹಾಯ ಮಾಡಬೇಕು, ನೀನು ನನಗೆ ಸಹಾಯ ಮಾಡಿದ್ದೆ, ಅಷ್ಟು ವಿಶ್ವಾಸದಿಂದ ಇರ್ತಾವೆ. ನೋಡಿ, ಭೂತಗಳು ಹೆಂಗಂದ್ರೆ ಅಷ್ಟು ವಿಶ್ವಾಸಕ್ಕೆ ಪಾತ್ರ ಅಂದರೆ ಭೂತಗಳು. ಈಗ ಅರ್ಥ ಆಯ್ತಲ್ಲ? ಅದಕ್ಕೆ ಅವು ಸಹಾಯ ಮಾಡೇ ಮಾಡ್ತವೆ. ತಮಗಾದ ಸಹಾಯಕ್ಕೆ ಪ್ರತಿಯಾಗಿ ಸಹಾಯ ಮಾಡ್ತವೆ. ಇದು ಭೂತಗಳ ಸ್ವಭಾವ. ಆದರೆ ಇಂಥ ಭೂತಗಳು ಎಲ್ಲಿರ್ತವೆ, ಹೇಗಿರ್ತವೆ? ಈಗ ಹೇಳಿದ್ನಲ್ಲ, ಮರ, ಗಿಡ, ಬಳ್ಳಿ, ಆಹಾರ ಪದಾರ್ಥಗಳು, ಈ ಜಗತ್ತು 108 ಭೂತಗಳು ಮನುಷ್ಯರಲ್ಲೂ ವಿಕೃತವಾಗಿರ್ತಾರೆ. ಹಾಗೆ ಮಂಗಗಳಲ್ಲೂ ಇರ್ತವೆ. ಅದಕ್ಕೆ ಮಂಗಗಳು ನೋಡಿ ಅಷ್ಟು ಇರ್ತವೆ. ಅದಕ್ಕೆ ರಾಮ ಮಂತ್ರ ಅಂದರೆ ಏನು? ಏಕಾಂತವಾಗಿ ಕೂತು ತನ್ನ ಶಕ್ತಿಯನ್ನು ಏನು ಮಾಡೋದು? ತನ್ನ ಶಕ್ತಿಯನ್ನು ಸೇವ್ ಮಾಡಿಕೊಂಡ್ರೆ, ಅಂದರೆ ಸ್ಟೋರೇಜ್ ಮಾಡ್ಕೊಂಡ್ರೆ ಮಹಾ ತಪಸ್ವಿಗಳಾಗ್ತೀರಿ. ಅದಕ್ಕೆ ಜೈ ಹನುಮಂತ, ವೀರ ಹನುಮಾನ್. ಅದಕ್ಕೆ ನಮಗೆ ಮಾರ್ಗದರ್ಶನ, ನಿದರ್ಶನ ಹನುಮಾನ್ಜಿ. ಗೊತ್ತಾಯ್ತಾ? ರಾಮ ಮಂತ್ರ ಏಕಾಕ್ಷರ ಮಂತ್ರ, ಅದು ರಾಮ ಮಂತ್ರ ಅಲ್ವಾ? ಅದಕ್ಕೆ ಪ್ರತಿಯೊಬ್ಬರು ಏಕಾಂತವನ್ನು ಬಯಸಬೇಕು, ಏಕಾಂತದಲ್ಲಿ ವಾಸ ಮಾಡಬೇಕು, ಆದಷ್ಟು ತಪಸ್ವಿಗಳಾಗಿರಬೇಕು, ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಸಮಯ ಬಂದಾಗ ಉಪಯೋಗಿಸ್ಬೇಕು.
ಯಾವಾಗಂದ್ರೆ ಅವಾಗ ಪ್ರದರ್ಶನ ಮಾಡೋದು, ತೀಟೆ ಮಾಡೋದು ಇದೆಲ್ಲ ಒಳ್ಳೆಯದು. ಇದು ಭೂತಗಳ ಬಗ್ಗೆ ನಾನು ನಿಮಗೆ ಒಂದು ಅಲ್ಪ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಇದು ಭಾಗ 1 ಅಂತ ತಿಳ್ಕೊಳ್ಳಿ. ಆದರೆ ಭಾಗ 2 ನೆಕ್ಸ್ಟು ಬೇತಾಳ ನೋಡೋಣ, ಇಲ್ಲ ಪ್ರೇತಾತ್ಮ ಯಾವುದು ಅಂತ ನೋಡೋಣ. ಓಕೆನಾ? ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಳ್ಳೆಯದಾಗಲಿ. ನೀವು ನಿಮ್ಮಲ್ಲಿ ಒಂದು ಶಕ್ತಿ, ಪಂಚಭೂತಗಳ ಶಕ್ತಿಯನ್ನು ಸೇವ್ ಮಾಡ್ಕೊಳ್ಳಿ. ತಪಶಕ್ತಿಯಿಂದ ಸಮಯ ಬಂದಾಗ ಅದನ್ನು ಉಪಯೋಗಿಸಿ. ಯಾವಾಗಂದ್ರೆ ಅವಾಗ ಉಪಯೋಗಿಸ್ಬೇಡಿ. ಆಮೇಲೆ ಆಸೆ ಇಟ್ಕೊಂಡು ಎಲ್ಲಂದ್ರಲ್ಲಿ ಬಾಟ್ಲುಗಳು ಹುಡ್ಕೋಕೆ ಹೋಗಬೇಡಿ, ಎಲ್ಲಂದ್ರಲ್ಲಿ ಮಡಿಕೆಗಳು ಹುಡ್ಕೋಕೆ ಹೋಗಬೇಡಿ, ಊಜಿಗಳು ಹುಡ್ಕೋಕೆ ಹೋಗಬೇಡಿ ಬೆಟ್ಟ ಗುಡ್ಡಗಳಲ್ಲಿ. ಅದೆಲ್ಲ ಸಿನಿಮಾಗಳಲ್ಲಿದೆ, ನಿಜಾನ ಸುಳ್ಳು ಇದ್ರೂ ಇರ್ಬೋದು. ಒಟ್ಟಿನಲ್ಲಿ ಭೂತಗಳಂತೂ ಸತ್ಯ, ಪಂಚಭೂತಗಳು ಅವಷ್ಟೆಂಟುಗಳು ಸತ್ಯ. ಇಷ್ಟು ಮಾತ್ರ ನನಗೆ ಗೊತ್ತು. ಬಂಧಿಸೇ ಇರ್ತಾರೆ ಕೆಲವರು, ಇಲ್ಲ ಅಂದವ್ರು ಯಾರು. ಓಕೆನಾ? ಒಟ್ಟಿನಲ್ಲಿ ಇದೊಂದು ಭೂತಗಳ ಬಗ್ಗೆ ನಿಮಗೊಂದು ಮಾಹಿತಿ. ನಿಮ್ಗೆ ಒಳ್ಳೆಯದಾಗಲಿ. ಹಾಗೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಿಂದಿನ ಭಾಗಗಳನ್ನು ನೋಡಿ, ಹಾಗೆ ಮುಂದಿನ ಭಾಗಗಳನ್ನು ನೋಡಿ, ಹಾಗೆ ಸಬ್ಸ್ಕ್ರೈಬ್ ಆಗಲಂದ್ರೆ ಹಾಕ್ಕೊಳ್ಳಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅವರೇ.